ಸರ್ ಏನಿಲ್ಲ, ನಮ್ಮ ಯಜಮಾನ್ರು ಇವಾಗ ಲಾಸ್ಟು 1 ವರ್ಷದಿಂದ ಏನಾಗಿದೆ ಎಲ್ರಿಗೂ ಗೊತ್ತು. ಸೊ ಅದೇ ಟೈಮ್ಗೆ ಈ ವರ್ಷ ರಿಲೀಸ್ ಆಗ್ತಾ ಇದೆ ಫಿಲಮು. ಎಲ್ರಿಗೂ ಒಂಥರ ಏನಾಯಿತು, ಭಯ ಇತ್ತು ಆ ಟೈಮಲ್ಲಿ. ಬಟ್ ಇವಾಗ ನಮ್ಗೆ ಹೆಂಗಿತ್ತು, ಆನಂದ್ ಫಸ್ಟ್ ಫಿಲಮ್ ಬಂದಾಗ ಶಿವಣ್ಣಂದು ಹೆಂಗಿತ್ತು, ಇವಾಗ ಕಮ್ ಬ್ಯಾಕ್ ಆಗಿರೋದು. ಹಿಂಗೆ ಒಂದು ಮೀಡಿಯಾದಲ್ಲಿ ನೋಡಿದೆ, ಮಿಸ್ಟರ್ ಮೃತ್ಯುಂಜಯ ಅಂತ ಅವ್ರು ಹೇಳಿದ್ದು 100% ನಿಜ. ನಮ್ಮ ಯಜಮಾನ್ರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾನೆ ಮಿಸ್ಟರ್ ಮೃತ್ಯುಂಜಯ ಆಗಿ. ಅದನ್ನು ನಾವು ಆರಾಧಿಸಬೇಕು, ಕೊಂಡಾಡಬೇಕು. ಅದಕ್ಕೋಸ್ಕರ ಈ ಸೆಲೆಬ್ರೇಷನು ಎಲ್ಲದಕ್ಕಿಂತ ಶ್ರೇಷ್ಠದಾನ ಅನ್ನದಾನ ಅಂತ ತುಂಬ ಯಜಮಾನರು ತುಂಬ ಸರಿ ಹೇಳಿದ್ದಾರೆ. ಅದರಲ್ಲೂ ಹಸ್ದಾಗ ಅನ್ನ ಕೊಡಬೇಕು, ಏನಾದರೂ ಮಾಡಬೇಕು ಅಂತ. ಸೊ ನಮ್ಮ ದೊಡ್ಡ ಮನೆಯಿಂದ ಕಲ್ತಿದ್ದೆ ಅದು. ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು, ಡಿಫ್ರೆಂಟಾಗಿ ಆರಾಧಿಸಬೇಕು, ಡಿಫ್ರೆಂಟಾಗಿ ತೊಗೊಂಡು ಹೋಗಬೇಕು ಅಂತ. ಅದಕ್ಕೆ ನಾಂದೇ ಆಡಿದ್ದು ಅಣ್ಣವ್ರು ಇರ್ಬೋದು, ಅಣ್ಣವ್ರ ಫ್ಯಾನ್ಸ್ ಇರ್ಬೋದು. ಅದೇ ಥರ ಇವಾಗ ನಮ್ಮ ಟೀಮಿಂದ ಏನಾದರೂ ಈ ಶಿವು ಫಾಲೋವರ್ಸ್ ಟೀಮಿಂದ ಸೊ ಈ ಫಿಲಮ್ ಕಮ್ ಬ್ಯಾಕ್ ಆಗ್ತಾ ಇದ್ದಂಗೆ ಎಲ್ರಿಗೂ ನಮ್ಗೆ ಒಂದೇ ಅನಿಸಿದ್ದು, ಈ ಫಿಲಮ್ನ ನೆಕ್ಸ್ಟ್ ಲೆವೆಲಲ್ಲಿ ಏನಾದರೂ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ. ಸೊ ಪ್ರಸನ್ನ ಥಿಯೇಟ್ರು ನಮಗೆ ವಿನಯ್ ಅಣ್ಣ ಆಗಿರ್ಬೋದು, ಶ್ರೀಕಾಂತ್ ಅಣ್ಣ ಆಗಿರ್ಬೋದು, ಅಥವಾ ಸುಧೀರ್ ಅಣ್ಣ ಆಗಿರ್ಬೋದು, ಇವ್ರು 3 ಜನನೂ ನಮ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು. ಅದೇ ನಂತರ ಮ್ಯಾನೇಜರ್ ಆದಂಥ ಲೋಕೇಶ್ ಅಣ್ಣ ಇರ್ಬೋದು, ಅವರು ನಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಸೊ ಫಿಲಮ್ ಶೋ ಬಿಡ್ತಾ ಇದ್ದಂಗೆ ನಾವು ಆಲ್ಮೋಸ್ಟ್ ಎಲ್ಲ ಟಿಕೆಟು ಪರ್ಚೇಸ್ ಮಾಡಿ, ಒಂದು ಶೋಗೆ ಏನಾಗುತ್ತೆ ನೀವು ನೋಡ್ತಾ ಇದ್ರೆ, ಈ ದೋಸೆ ಕ್ಯಾಂಪು ಒಂದು ಶೋಗೆ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ನಾವು ದೋಸೆನ ಅರೇಂಜ್ ಮಾಡಿದ್ದೀವಿ. ಎಲ್ಲರೂ ನೆಮ್ಮದಿಯಾಗಿ ತಿನ್ಕೊಂಡು ನೆಮ್ಮದಿಯಾಗಿ ಫಿಲಮ್ ನೋಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದು ಬಿಟ್ಟು ಇನ್ನೇನು ಇಲ್ಲ. ಅದೇ ಥರ ಅಪ್ಪು ನಮ್ಮ ಪ್ರತಿ ಸರಿನೂ ಹೇಳ್ಕೊಂಬಂದಿದ್ದಾರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಫಿಲಮ್ ನೋಡಬೇಕು, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ. ಅದೇ ಥರ ನಾನು ಎಲ್ರಿಗೂ ಕೇಳ್ಕೊತೀವಿ, ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಅಷ್ಟೇ ಮೇಯ್ನ್ ನಮಗೆ ಬೇಕಾಗಿರೋದು. ದೊಡ್ಡ ಮನೆಯಿಂದ ಏನು ಕಲ್ತಿದ್ದೀವಿ ಅಂದರೆ ಕನ್ನಡ ಬೆಳಿಬೇಕು, ಕನ್ನಡ ಆಲ್ರೆಡಿ ಬೆಳೆದ್ಬಿಟ್ಟಿದೆ, ಅದನ್ನು ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗಬೇಕಾಗಿರೋ ನಮ್ಮ ಜವಾಬ್ದಾರಿ ಅಷ್ಟೇ. ಇದನ್ನು ನಾನು ಎಲ್ಲರ ಥರನೂ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ತೆ ಸರ್, ನಮ್ಮ ಹೆಸರು ನಂಜುಂಡ ಅಂತ. ಇದು ದೋಸೆ ಕ್ಯಾಂಪ್ ಮಾಡ್ತಾ ಇರೋ ಒಂದು ಉದ್ದೇಶ ಬಂದು ಫಸ್ಟ್ ಥಿಂಗ್ ಕೇಳಿ ಆಯೋಜಕರು ಬಂದು ಶಿವು ಫಾಲೋವರ್ಸ್ ವತಿಯಿಂದ, ಈ ಶಿವು ಫಾಲೋವರ್ಸ್ ವತಿಯಿಂದ ಏನೇ ಮಾಡಿದ್ರು ಇಲ್ಲಿವರೆಗೂ ನಾವು ಎಲ್ಲ ಮೊದಲಿಗಲೇ ನಾವು ಮಾಡಿರೋ ಪ್ರತಿಯೊಂದೂ ಫಸ್ಟೇ ಏನೇ ಮಾಡಿದ್ರು ಎಲ್ಲ ಡಿಫ್ರೆಂಟಾಗಿ ಮಾಡ್ತೀವಿ. ಏನೇ ಮಾಡಿದ್ರು ಮೊದಲನೇದಾಗಿ ಮಾಡ್ತೀವಿ. ಬಂಗಾರ ಸಣ್ಣ ಬಂಗಾರದ ಮನುಷ್ಯ ಒಂದು ಟೀಸರ್ಗೆ ಅನುದಾನ ಮಾಡಿದ್ದು. ಟಗರುಗೆ ಪ್ರಥಮವಾಗಿ ಚಿಕನ್ ಬಿರಿಯಾನಿ ಕಾನ್ಸೆಪ್ಟ್ ತಂದಿದ್ದೆ ಟಗರು, ಅಲ್ಲಿಂದ ನಾವೇ ಫಸ್ಟ್ ಮಾಡಿದ್ದು ಇದೇ ವೀರೇಶ್ ಚಿತ್ರಮಂದಿರದಲ್ಲಿ. ಈಗ ಇದು ದೋಸೆ ಕಾನ್ಸೆಪ್ಟ್ ಯಾಕೆ ತೊಗೊಂಡು ಅಂತಂದರೆ, ಇವತ್ತಿಗೆ 1 ವರ್ಷ ಆಯಿತು ನಮ್ಮ ಯಜಮಾನ್ರು ಅವ್ರದ್ದು ಒಂದು ಕಹಿ ಘಟನೆ ನಡೆದು. ಅವರು ಮತ್ತೆ ಗುಣಮುಖರಾಗಿ ಬಂದಿದ್ದು ನಮಗೆ ಭಾಳ ಒಂದು 100 ಆನೆ ಬಲದಷ್ಟು ನಮಗೆ ಸಂತೋಷ ಇದೆ. ಸೊ ಇವತ್ತಿನ ದಿನ ನಮಗೇನು ಅವ್ರಿಗೆ ಅಂತ ಒಂದು ಟ್ರಿಬ್ಯೂಟ್ ಇರಬೇಕು, ಅವ್ರಿಗೆ ಅಂತ ನಮ್ಮದು ಒಂದು ಏನಾದರೂ ಒಂದು ನಮನ ಒಂದು ಕೃತಜ್ಞತೆ ಅಂತ ಹೇಳ್ತೀವಲ್ಲ, ಆ ಥರ ನಾವು ಏನೇ ಮಾಡಿದ್ರು ಅವ್ರ ಮನೆಯಿಂದ ಕಲಿಯೋದು ತುಂಬ ಇದೆ. ಅದಕ್ಕೋಸ್ಕರ ಅವ್ರಿಗೂ ಏನಾದರೂ ಒಂದು ಒಳ್ಳೇದಾಗಬೇಕು, ಅಪ್ಪೋರು ಅಣ್ಣವ್ರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳಿ ಈ ಒಂದು ಕಾನ್ಸೆಪ್ಟ್ ಮಾಡಿ ದೋಸೆ ಹಾಕಬೇಕು. ಇದು ನಾಳೆ ಇದ್ದಿದ್ದನ್ನ ನಾವು ಇವತ್ತೇ ಮಾಡಿದ್ದು. ಏನು ಅಂದರೆ ಇವತ್ತು ಯಜಮಾನ್ರು ಗುಣಮುಖರಾದ್ರಲ್ಲ, ಆ ಖುಷಿಗೆ. ಆಮೇಲೆ ಇವತ್ತು ಮತ್ತೆ ಈ ಸಿನಿಮಾ ಬರ್ತಾ ಇರೋದು, ಇಲ್ಲಿಂದ ನಮ್ಗೆ ಆನಂದ್ ಸಿನಿಮಾ ನಾವು ಹೊಸ್ದಾಗಿ ನೋಡಿದಂಗೆ, ಆನಂದ್ ಬಂದಾಗ ನಾವು ಹುಟ್ಟಿರಲಿಲ್ಲ, ಇಲ್ಲಿ 45ಇಂದ ನಮ್ಗೆ ಇದೇ ಆನಂದು. ಆ ಥರ ನಮಗಿದು ಪ್ರಥಮ ಚಿತ್ರ. ಆ ಮುಟ್ಟಿಗೆ ಇವತ್ತು ನಮಗೆ ಕ್ರೇಜ್ ಇದೆ, ಅಭಿಮಾನ ಇದೆ, ಆಸೆ ಇದೆ. ಸರ್ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ದೊಡ್ಡ ಮನೆ ಇತಿಹಾಸದಲ್ಲಿ ಏನೇ ಬರೆದ್ರು ಆದಿನೇ ಸರ್. ಮಿಕ್ದವ್ರು ಯಾರು ಏನೇ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಎಲ್ಲ ಇತ್ಯಾದಿ. ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ, ಚೇತನ್ ಅಂದ್ಬಿಟ್ಟು ಶಿವ ಫಾಲೋವರ್ಸಿಂದ. ಈಗ ಏನು ನಮ್ಮ ಸ್ನೇಹಿತರು ಹೇಳಿದ್ರು, ರಾಜೇಶ್ ಆಗಲಿ ನಂಜುಂಡವ್ರಾಗಲಿ, ಸೇಮ್ ಅದೇ ಕಾನ್ಸೆಪ್ಟ್ ಮಾಡಿದ್ದು. ಯಾಕಂದರೆ 1 ವರ್ಷ ಆಯಿತು ಶಿವಣ್ಣವ್ರಿಗೆ ಈ ಥರ ಆರೋಗ್ಯದ್ದು ಇದಾಗಿ ಆಪ್ರೇಷನ್ ಆಗಿ. ಆಗಲೇ ಅಂದ್ಕೊಂಡ್ವಿ ಏನಾರು ನೆಕ್ಸ್ಟ್ ಸಿನಿಮಾಗೆ ಏನಾರು ಮಾಡಬೇಕು, ಕಷ್ಟ ಬಿದ್ದು ಮಾಡಿದ್ದಾರೆ. ಪ್ರೊಡ್ಯೂಸರ್ ಗ್ಲಾಸ್ ಆಗಬಾರ್ದು ಅಂದ್ಬಿಟ್ಟು ಇರೋ ಏಕೈಕ ನಟ ಅಂದರೆ ಅದು ಶಿವಣ್ಣ ಮಾತ್ರ. ಆವತ್ತೇ ಅಂದ್ಕೊಂಡ್ವಿ ಏನಾರು ಒಂದು ಮಾಡೋಣ ಅಂತ. ಆ್ಯಕ್ಚುಲಿ ಅದು ಫ್ಯಾನ್ ಶೋ ಮಾಡೋಣ ಅಂದ್ಕೊಂಡ್ವಿ. ಈಗ ಪ್ರೀಮಿಯರ್ ಇದ್ದ ಕಾರಣದಿಂದ ಪ್ರೀಮಿಯರ್ಗೆ ಮಾಡಿದ್ದೀವಿ. ಏನು ಒಂದು ಶೋಗೆ ಬರ್ತಾರೆ ಜನ, ಅದಕ್ಕೂ ಮೀರಿ ಜಾಸ್ತಿ ಮಾಡ್ತಾಯಿದ್ದಾರೆ. ನೀವೇ ನೋಡ್ತಾ ಇದ್ದೀರ ಅಲ್ಲಿ ಜನ. ನೆಕ್ಸ್ಟ್ ಇನ್ನೊಂದು ಸಿನಿಮಾಗೆ ಇನ್ನೊಂದು ಥರ ಜನಕ್ಕೆ ಏನು ಮೇನ್ ಬೇಕಾಗಿರೋದು ಊಟ, ಅದನ್ನ ಕೊಡಬೇಕು ಅಂದ್ಬಿಟ್ಟು ಆ ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದೀವಿ ಸರ್. ಮೇನ್ ಅದೇ ಸರ್, ಮೇನ್ ಶಿವಣ್ಣ ಚೆನ್ನಾಗಿರ್ಬೇಕು ನಮ್ಗೆ ಒಂದು ಆಸೆ. ಓಕೆ, ಥ್ಯಾಂಕ್ ಯು.